ಮುಜರಾಯಿ ಇಲಾಖೆಯಿಂದ ಅರ್ಚಕರಿಗೆ ಶಾಕ್. ದೇವಸ್ಥಾನಕ್ಕೆ ಬರುವಂತಹ ಆದಾಯದ ಮೇಲೆ ನಿಗದಿಯಾಗುತ್ತಾ ಸಂಬಳ. ಅರ್ಚಕರ ಸಂಬಳಕ್ಕೆ ಕತ್ತರಿ ಹಾಕುವುದಕ್ಕೆ ಕಾರಣ ಏನ್ ಹಾಗಾದ್ರೆ? ಮುಜರಾಯಿ ಇಲಾಖೆ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ? 10 ವರ್ಷದ ಸಂಬಳ ವಾಪಸ್ ನೀಡೋದಕ್ಕೆ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ನೀಡಲಾಗಿದೆ. 4,74,000 ಹಣವನ್ನ ವಾಪಸ್ ನೀಡೋದಕ್ಕೆ ತಹಶೀಲ್ದಾರ್ ನೋಟಿಸ್ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಅರ್ಚಕ ವೃತ್ತಿಯಲ್ಲಿ ಹೆಚ್ಚಾಗಿ ಸಂಪಾದನೆ ಇಲ್ಲ ಅಂತ ಬೇರೆ ಬೇರೆ ಉದ್ಯೋಗದ ದಾರಿಯನ್ನು ಹಿಡಿತಾ ಇದ್ದಾರೆ ಸಾಕಷ್ಟು ಜನ. ಇರುವಂಥವ್ರು ತುಂಬಾ ಕಡಿಮೆ. ಆದರೆ ಇಂಥವರನ್ನು ಕೂಡ ನಿರ್ನಾಮ ಮಾಡೋದಕ್ಕೆ ಮುಂದಾಗಿದ್ದಾರಾ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದ್ರು ಕೂಡ ಸರಿಯಾಗಿ ಉತ್ತರವನ್ನು ಕೊಡ್ತಿಲ್ಲ. ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ, ನಾನು ಇದನ್ನ ನೋಡ್ತೀನಿ ಹಾಗೆ ಹೀಗೆ ಅನ್ನುವಂಥ ಅಂತೆಕಂತೆಯ ಉತ್ತರಗಳನ್ನು ಅವರು ಮಾಧ್ಯಮಗಳ ಮುಂದೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಈ ರೀತಿಯಾಗಿರುವಂತಹ ಆದೇಶವನ್ನು ಹೊರಡಿಸದೆ ತಹಶೀಲ್ದಾರ್ಗಳು ಹೇಗೆ ಇಂಥ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನಿಜವಾಗ್ಲೂ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ಆ ಕೋದಂಡ ರಾಮನನ್ನ ಆರಾಧನೆ ಮಾಡುವಂಥ ಹಾಗೇನೆ ಎಲ್ಲ ಕನ್ನಡಿಗರ ಹೃದಯವನ್ನು ಗೆದ್ದಿರುವಂಥ ಹಿರೇಮಗಳೂರು ಕಣ್ಣನವರ ಕಣ್ಣಿನಲ್ಲಿ ನೀರು ಬರುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ. ಕಾರಣ ಇಷ್ಟೇ, ನಿಮ್ಮ ದೇವಸ್ಥಾನದ ಆದಾಯ ಕಡಿಮೆ ಇದೆ, ಹೀಗಾಗಿ 10 ವರ್ಷದ ಸಂಬಳ ಏನಿದೆ ಅದನ್ನ ವಾಪಸ್ ನೀಡಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೇಳಿದೆ, ನನಗೆ ಗೊತ್ತಿಲ್ಲ, ಈ ಬಗ್ಗೆ ಮಾತಾಡ್ತೀನಿ, ನಾನು ಕಣ್ಣನವರು ಕೂಡ ಸಮಾಧಾನ ಮಾಡಿದ್ದೀನಿ ಅನ್ನುವಂತಹ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ.